4ನೇ ದಿನದ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ನಾನೀಗ ಸದ್ಯ ಸೇನಾ ಪಡೆ ನಿರ್ಮಿಸಿರುವಂತಹ ಬ್ರಿಡ್ಜ್ನ ಮೇಲ್ಭಾಗದಲ್ಲಿದ್ದೇನೆ. ನಮ್ಮ ಬಲಭಾಗದಲ್ಲಿರ್ಬೋದು. ಈ ದೃಶ್ಯವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲೆಲ್ಲವೂ ಕೂಡ ಸುತ್ತಲೂ ಕೂಡ ಸಾಕಷ್ಟು ಮನೆಗಳಿತ್ತು. ಮನೆಗಳೆಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇಲ್ಲಿಗೆ ಈ ಒಂದು ಬ್ರಿಡ್ಜ್ ಮೇಲೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಎಂಟ್ರಿ ಪಡೆದು ಒಳಗೆ ಬಿಡ್ತಾ ಇದ್ದಾರೆ. ಯಾಕಂತಂದ್ರೆ ಯಾರೆಲ್ಲ ಕಾರ್ಯಾಚರಣೆಗೆ ಹೋಗ್ತಾರೆ ಅವರ ನಂಬರ್ಸ್ಗಳು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಈಚೆ ಬರುವಂತಹ ಒಳಗೋದವರು ಮತ್ತೆ ವಾಪಸ್ ಬರುವಂತಹ ನಂಬರ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರನ್ನ ಚೆಕ್ ಮಾಡಿ ಅವರ ಹೆಸರನ್ನ ಬರೆದು ಈಗಾಗಲೇ ಈ ಒಂದು ಕಾರ್ಯಾಚರಣೆಗೆ ಒಳಗೆ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನು ಈ ಸುತ್ತಲೂ ಕೂಡ ಈ ಕಳೆದ 3 ದಿನಗಳ ಹಿಂದೆ ಇದ್ದಂತಹ ದೃಶ್ಯವೇ ಬೇರೆ, ಇವತ್ತು ಇರುವಂತಹ ದೃಶ್ಯವೇ ಬೇರೆ. ಯಾಕಂದ್ರೆ ಕಳೆದ 3 ದಿನಗಳ ಹಿಂದೆ ಇಲ್ಲೆಲ್ಲವೂ ಕೂಡ ನಾವು ಎಲ್ಲೆಲ್ಲಿ ಈ ಭಾಗದಲ್ಲಿ ಸ್ಕೂಲ್ಗಳಿದೆ ಎಲ್ಲವೂ ಕೂಡ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಯಾರೂ ಕೂಡ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಾಕಷ್ಟು ಸಂಕಷ್ಟ. ಅಂದರೆ ನೀರು ಅಷ್ಟರ ಮಟ್ಟಿಗೆ ಹರಿತಾ ಇತ್ತು. ಸೇನಾಪಡೆ ಒಂದು ಮರಕ್ಕೆ ಹಗ್ಗವನ್ನು ಕಟ್ಟಿ ಅಲ್ಲಿಂದ ರೆಸ್ಕ್ಯೂ ಕಾರ್ಯಾಚರಣೆ ಸಹ ನಡೆಸ್ತಾ ಇದ್ರು. ಇವತ್ತಿಗೆ ಈಗಾಗಲೇ ಸುಮಾರು 24 ಟನ್ ತೂಕವನ್ನು ಹೊತ್ತು ಸಾಗುವಂತಹ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ. ಈ ಒಂದು ಬ್ರಿಡ್ಜ್ನಲ್ಲಿ 24 ಟನ್ ತೂಕ ಇರುವಂತಹ ವಾಹನಗಳು ಓಡಾಡ್ಬೋದು. ಅಂದರೆ ಟ್ರಕ್ಗಳಿರ್ಬೋದು, ಆ್ಯಂಬುಲೆನ್ಸ್ಗಳಿರ್ಬೋದು, ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಹೋಗೋದಕ್ಕೆ ಈಗಾಗಲೇ ಈ ಒಂದು ಬ್ರಿಡ್ಜ್ನ ತಯಾರಿ ಮಾಡಿದ್ದಾರೆ. ಯಾಕಂದರೆ ಮೊಂಡಕಾಯಿ ಗ್ರಾಮ ಎಲ್ಲಿದೆ, ಚೂರನ್ಮಲೆ ಗ್ರಾಮ ಎಲ್ಲಿದೆ, ಆ ಎಲ್ಲ ಗ್ರಾಮಗಳಲ್ಲಿ ಈಗ ಸಿಗುವಂತಹ ಮೃತದೇಹಗಳನ್ನು ತೆಗೆದುಕೊಂಡು ಬರೋದಕ್ಕೆ ಸಾಕಷ್ಟು ಸಹಾಯ ಆಗಬೇಕು ಅಂತೇಳಿ ಈ ಬ್ರಿಡ್ಜ್ನ ಅವಶ್ಯಕತೆ ಭಾಳ ಪ್ರಾಮುಖ್ಯತೆ ಇತ್ತು. ಸೊ ಹೀಗಾಗಿ ಸೇನಾಪಡೆ ಸತತವಾಗಿ ಕಾರ್ಯಾಚರಣೆ ನಡೆಸಿ ಈ ಒಂದು ಬ್ರಿಡ್ಜನ್ನು ತಯಾರು ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಬ್ರಿಡ್ಜ್ ಸಂಪೂರ್ಣವಾಗಿ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನಿಂದ ಈಗಾಗಲೇ ರಾತ್ರಿ ಕೂಡ ಸೇನಾಪಡೆಯ ಮುಖ್ಯಸ್ಥರು ಕೂಡ ಈ ಎಲ್ಲ ಕಾರ್ಯಾಚರಣೆ ವೀಕ್ಷಿಸಿದ್ದಾರೆ. ಸೊ ಹೀಗಾಗಿ ಈ ಬ್ರಿಡ್ಜ್ನ ಮೂಲಕವಾಗಿ ಇವತ್ತು ಮತ್ತಷ್ಟು ಕಾರ್ಯಾಚರಣೆ ಚುರುಕುಗೊಳ್ಳುತ್ತೆ. ಮತ್ತಷ್ಟು ಬಂಡೆಯಲ್ಲಿ ಸಿಲುಕಿರುವಂತಹ ಮೃತದೇಹಗಳನ್ನ ಹೊರತೆಗೆಯುವಲ್ಲಿ ಸೇನಾಪಡೆಗಳು ಸಾಕಷ್ಟು ಕಾರ್ಯೋನ್ಮುಖವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಚೋರ್ಮಲೈ. ನಾಲ್ಕನೇ ದಿನದ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ನಾನೀಗ ಸದ್ಯ ಸೇನಾ ಪಡೆ ನಿರ್ಮಿಸಿರುವಂತಹ ಬ್ರಿಡ್ಜ್ನ ಮೇಲ್ಭಾಗದಲ್ಲಿದ್ದೇನೆ. ನಮ್ಮ ಬಲಭಾಗದಲ್ಲಿರ್ಬೋದು. ಈ ದೃಶ್ಯವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲೆಲ್ಲವೂ ಕೂಡ ಸುತ್ತಲೂ ಕೂಡ ಸಾಕಷ್ಟು ಮನೆಗಳಿತ್ತು. ಮನೆಗಳೆಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇಲ್ಲಿಗೆ ಈ ಒಂದು ಬ್ರಿಡ್ಜ್ ಮೇಲೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಎಂಟ್ರಿ ಪಡೆದು ಒಳಗೆ ಬಿಡ್ತಾ ಇದ್ದಾರೆ. ಯಾಕಂತಂದ್ರೆ ಯಾರೆಲ್ಲ ಕಾರ್ಯಾಚರಣೆಗೆ ಹೋಗ್ತಾರೆ ಅವರ ನಂಬರ್ಸ್ಗಳು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಈಚೆ ಬರುವಂತಹ ಒಳಗೋದವರು ಮತ್ತೆ ವಾಪಸ್ ಬರುವಂತಹ ನಂಬರ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರನ್ನ ಚೆಕ್ ಮಾಡಿ ಅವರ ಹೆಸರನ್ನ ಬರೆದು ಈಗಾಗಲೇ ಈ ಒಂದು ಕಾರ್ಯಾಚರಣೆಗೆ ಒಳಗೆ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನು ಈ ಸುತ್ತಲೂ ಕೂಡ ಈ ಕಳೆದ 3 ದಿನಗಳ ಹಿಂದೆ ಇದ್ದಂತಹ ದೃಶ್ಯವೇ ಬೇರೆ, ಇವತ್ತು ಇರುವಂತಹ ದೃಶ್ಯವೇ ಬೇರೆ. ಯಾಕಂದ್ರೆ ಕಳೆದ 3 ದಿನಗಳ ಹಿಂದೆ ಇಲ್ಲೆಲ್ಲವೂ ಕೂಡ ನಾವು ಎಲ್ಲೆಲ್ಲಿ ಈ ಭಾಗದಲ್ಲಿ ಸ್ಕೂಲ್ಗಳಿದೆ ಎಲ್ಲವೂ ಕೂಡ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಯಾರೂ ಕೂಡ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಾಕಷ್ಟು ಸಂಕಷ್ಟ. ಅಂದರೆ ನೀರು ಅಷ್ಟರ ಮಟ್ಟಿಗೆ ಹರಿತಾ ಇತ್ತು. ಸೇನಾಪಡೆ ಒಂದು ಮರಕ್ಕೆ ಹಗ್ಗವನ್ನು ಕಟ್ಟಿ ಅಲ್ಲಿಂದ ರೆಸ್ಕ್ಯೂ ಕಾರ್ಯಾಚರಣೆ ಸಹ ನಡೆಸ್ತಾ ಇದ್ರು. ಇವತ್ತಿಗೆ ಈಗಾಗಲೇ ಸುಮಾರು 24 ಟನ್ ತೂಕವನ್ನು ಹೊತ್ತು ಸಾಗುವಂತಹ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ. ಈ ಒಂದು ಬ್ರಿಡ್ಜ್ನಲ್ಲಿ 24 ಟನ್ ತೂಕ ಇರುವಂತಹ ವಾಹನಗಳು ಓಡಾಡ್ಬೋದು. ಅಂದರೆ ಟ್ರಕ್ಗಳಿರ್ಬೋದು, ಆ್ಯಂಬುಲೆನ್ಸ್ಗಳಿರ್ಬೋದು, ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಹೋಗೋದಕ್ಕೆ ಈಗಾಗಲೇ ಈ ಒಂದು ಬ್ರಿಡ್ಜ್ನ ತಯಾರಿ ಮಾಡಿದ್ದಾರೆ. ಯಾಕಂದರೆ ಮೊಂಡಕಾಯಿ ಗ್ರಾಮ ಎಲ್ಲಿದೆ, ಚೂರನ್ಮಲೆ ಗ್ರಾಮ ಎಲ್ಲಿದೆ, ಆ ಎಲ್ಲ ಗ್ರಾಮಗಳಲ್ಲಿ ಈಗ ಸಿಗುವಂತಹ ಮೃತದೇಹಗಳನ್ನು ತೆಗೆದುಕೊಂಡು ಬರೋದಕ್ಕೆ ಸಾಕಷ್ಟು ಸಹಾಯ ಆಗಬೇಕು ಅಂತೇಳಿ ಈ ಬ್ರಿಡ್ಜ್ನ ಅವಶ್ಯಕತೆ ಭಾಳ ಪ್ರಾಮುಖ್ಯತೆ ಇತ್ತು. ಸೊ ಹೀಗಾಗಿ ಸೇನಾಪಡೆ ಸತತವಾಗಿ ಕಾರ್ಯಾಚರಣೆ ನಡೆಸಿ ಈ ಒಂದು ಬ್ರಿಡ್ಜನ್ನು ತಯಾರು ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಬ್ರಿಡ್ಜ್ ಸಂಪೂರ್ಣವಾಗಿ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನಿಂದ ಈಗಾಗಲೇ ರಾತ್ರಿ ಕೂಡ ಸೇನಾಪಡೆಯ ಮುಖ್ಯಸ್ಥರು ಕೂಡ ಈ ಎಲ್ಲ ಕಾರ್ಯಾಚರಣೆ ವೀಕ್ಷಿಸಿದ್ದಾರೆ. ಸೊ ಹೀಗಾಗಿ ಈ ಬ್ರಿಡ್ಜ್ನ ಮೂಲಕವಾಗಿ ಇವತ್ತು ಮತ್ತಷ್ಟು ಕಾರ್ಯಾಚರಣೆ ಚುರುಕುಗೊಳ್ಳುತ್ತೆ. ಮತ್ತಷ್ಟು
ಬಂಡೆಯಲ್ಲಿ ಸಿಲುಕಿರುವಂತಹ ಮೃತದೇಹಗಳನ್ನ ಹೊರತೆಗೆಯುವಲ್ಲಿ ಸೇನಾ ಪಡೆಗಳು ಸಾಕಷ್ಟು ಕಾರ್ಯೋನ್ಮುಖವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಚೋರ್ಮಲೈ. ನಾಲ್ಕನೇ ದಿನದ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ನಾನೀಗ ಸದ್ಯ ಸೇನಾ ಪಡೆ ನಿರ್ಮಿಸಿರುವಂತಹ ಬ್ರಿಡ್ಜ್ನ ಮೇಲ್ಭಾಗದಲ್ಲಿದ್ದೇನೆ. ನಮ್ಮ ಬಲಭಾಗದಲ್ಲಿರ್ಬೋದು. ಈ ದೃಶ್ಯವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಇಲ್ಲೆಲ್ಲವೂ ಕೂಡ ಸುತ್ತಲೂ ಕೂಡ ಸಾಕಷ್ಟು ಮನೆಗಳಿತ್ತು. ಮನೆಗಳೆಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇಲ್ಲಿಗೆ ಈ ಒಂದು ಬ್ರಿಡ್ಜ್ ಮೇಲೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಎಂಟ್ರಿ ಪಡೆದು ಒಳಗೆ ಬಿಡ್ತಾ ಇದ್ದಾರೆ. ಯಾಕಂತಂದರೆ ಯಾರೆಲ್ಲ ಕಾರ್ಯಾಚರಣೆಗೆ ಹೋಗ್ತಾರೆ ಅವರ ನಂಬರ್ಸ್ಗಳು ಬಹಳ ಪ್ರಮುಖ ಆಗುತ್ತೆ. ಯಾಕಂದರೆ ಈಚೆ ಬರುವಂತಹ ಒಳಗೋದವರು ಮತ್ತೆ ವಾಪಸ್ ಬರುವಂತಹ ನಂಬರ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರನ್ನ ಚೆಕ್ ಮಾಡಿ ಅವರ ಹೆಸರನ್ನ ಬರೆದು ಈಗಾಗಲೇ ಈ ಒಂದು ಕಾರ್ಯಾಚರಣೆಗೆ ಒಳಗೆ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನು ಈ ಸುತ್ತಲೂ ಕೂಡ ಈ ಕಳೆದ 3 ದಿನಗಳ ಹಿಂದೆ ಇದ್ದಂತಹ ದೃಶ್ಯವೇ ಬೇರೆ, ಇವತ್ತು ಇರುವಂತಹ ದೃಶ್ಯವೇ ಬೇರೆ. ಯಾಕಂದರೆ ಕಳೆದ 3 ದಿನಗಳ ಹಿಂದೆ ಇಲ್ಲೆಲ್ಲವೂ ಕೂಡ ನಾವು ಎಲ್ಲೆಲ್ಲಿ ಈ ಭಾಗದಲ್ಲಿ ಸ್ಕೂಲ್ಗಳಿದೆ ಎಲ್ಲವೂ ಕೂಡ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಯಾರೂ ಕೂಡ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಾಕಷ್ಟು ಸಂಕಷ್ಟ. ಅಂದರೆ ನೀರು ಅಷ್ಟರ ಮಟ್ಟಿಗೆ ಹರಿತಾ ಇತ್ತು. ಸೇನಾಪಡೆ ಒಂದು ಮರಕ್ಕೆ ಹಗ್ಗವನ್ನು ಕಟ್ಟಿ ಅಲ್ಲಿಂದ ರೆಸ್ಕ್ಯೂ ಕಾರ್ಯಾಚರಣೆ ಸಹ ನಡೆಸ್ತಾ ಇದ್ರು. ಇವತ್ತಿಗೆ ಈಗಾಗಲೇ ಸುಮಾರು 24 ಟನ್ ತೂಕವನ್ನು ಹೊತ್ತು ಸಾಗುವಂತಹ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ. ಈ ಒಂದು ಬ್ರಿಡ್ಜ್ನಲ್ಲಿ 24 ಟನ್ ತೂಕ ಇರುವಂತಹ ವಾಹನಗಳು ಓಡಾಡ್ಬೋದು. ಅಂದರೆ ಟ್ರಕ್ಗಳಿರ್ಬೋದು, ಆ್ಯಂಬುಲೆನ್ಸ್ಗಳಿರ್ಬೋದು, ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಹೋಗೋದಕ್ಕೆ ಈಗಾಗಲೇ ಈ ಒಂದು ಬ್ರಿಡ್ಜ್ನ ತಯಾರಿ ಮಾಡಿದ್ದಾರೆ. ಯಾಕಂದರೆ ಮೊಂಡಕಾಯಿ ಗ್ರಾಮ ಎಲ್ಲಿದೆ, ಚೂರನ್ಮಲೆ ಗ್ರಾಮ ಎಲ್ಲಿದೆ, ಆ ಎಲ್ಲ ಗ್ರಾಮಗಳಲ್ಲಿ ಈಗ ಸಿಗುವಂತಹ ಮೃತದೇಹಗಳನ್ನು ತೆಗೆದುಕೊಂಡು ಬರೋದಕ್ಕೆ ಸಾಕಷ್ಟು ಸಹಾಯ ಆಗಬೇಕು ಅಂತೇಳಿ ಈ ಬ್ರಿಡ್ಜ್ನ ಅವಶ್ಯಕತೆ ಭಾಳ ಪ್ರಾಮುಖ್ಯತೆ ಇತ್ತು. ಸೊ ಹೀಗಾಗಿ ಸೇನಾಪಡೆ ಸತತವಾಗಿ ಕಾರ್ಯಾಚರಣೆ ನಡೆಸಿ ಈ ಒಂದು ಬ್ರಿಡ್ಜನ್ನು ತಯಾರು ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಬ್ರಿಡ್ಜ್ ಸಂಪೂರ್ಣವಾಗಿ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನಿಂದ ಈಗಾಗಲೇ ರಾತ್ರಿ ಕೂಡ ಸೇನಾಪಡೆಯ ಮುಖ್ಯಸ್ಥರು ಕೂಡ ಈ ಎಲ್ಲ ಕಾರ್ಯಾಚರಣೆ ವೀಕ್ಷಿಸಿದ್ದಾರೆ. ಸೊ ಹೀಗಾಗಿ ಈ ಬ್ರಿಡ್ಜ್ನ ಮೂಲಕವಾಗಿ ಇವತ್ತು ಮತ್ತಷ್ಟು ಕಾರ್ಯಾಚರಣೆ ಚುರುಕುಗೊಳ್ಳುತ್ತೆ. ಮತ್ತಷ್ಟು ಬಂಡೆಯಲ್ಲಿ ಸಿಲುಕಿರುವಂತಹ ಮೃತದೇಹಗಳನ್ನ ಹೊರತೆಗೆಯುವಲ್ಲಿ ಸೇನಾ ಪಡೆಗಳು ಸಾಕಷ್ಟು ಕಾರ್ಯೋನ್ಮುಖವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಚೋರ್ಮಲೈ.